ಹುಟ್ಟಿದ್ದು ಕಡು ಬಡವರ ಮಗಳಾಗಿ ತಂದೆ ತಾಯಿಯನ್ನ ಕಳೆದುಕೊಂಡಿದ್ದು 2ನೇ ವರ್ಷಕ್ಕೆ. ಮಾತು ಕಲಿಯುವ ಸಮಯದಲ್ಲೇ ಮುಸರೆ ತಿಕ್ಕುವ ಕೆಲಸ. ಓದಿದ್ದು 2ನೇ ಕ್ಲಾಸ್. ನಂತರ ಕನ್ನಡದ ಮಹೋನ್ನತ ಕಲಾವಿದೆಯಾಗಿ ಬೆಳೆದದ್ದು ಮಾತ್ರ ಅಭೂತಪೂರ್ವ ಪವಾಡ ಸದೃಶ ಸಾಧನೆ. ಇದೊಂದು ದೈವ ಲೀಲೆ, ಇದೊಂದು ವಿನೋದ ಲೀಲೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಇದೊಂದು ರಾಜ ರಾಣಿಯರ ಏಕಾಂತ ಲೀಲೆ. ವೀಕ್ಷಕರೇ, ಇದೊಂದು ವಿಶೇಷ ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಬಡತನ ಕಿತ್ತು ತಿಂತಾ ಇದ್ರು ಸಿನಿಮಾ ಮೇಲೆ ಲೀಲಾವತಿಗೆ ಅದೇನೋ ಹುಚ್ಚು. ಮೊದಲು ಚಂದ್ರಲೇಖ ಅನ್ನುವಂತಹ ಚಿತ್ರವನ್ನ ಲೀಲಾವತಿ ನೋಡಿದ್ರಂತೆ. ಅದಾದ್ಮೇಲೆ ಸಿನಿಮಾದಲ್ಲಿ ಅಭಿನಯಿಸುವಂತಹ ಆಸಕ್ತಿ ಅವರಲ್ಲಿ ಚಿಗುರಿತು. ಸಿನಿಮಾ ಮಾಡಿದ್ರೆ ದುಡ್ಡು ಸಿಗತ್ತೆ ಅಂತ ಜನ ಹೇಳೋದನ್ನ ಕೇಳಿ ಅವಕಾಶಗಳನ್ನ ಅರಸಿ ಸೀದಾ ಮೈಸೂರಿಗೆ ಬಂದ್ರಂತೆ ಲೀಲಾವತಿ. ಮೈಸೂರಿಗೆ ಬಂದ ಲೀಲಾವತಿ ಸುಬ್ಬಯ್ಯ ನಾಯ್ಡು ಅವರ ಡ್ರಾಮಾ ಕಂಪ್ನಿಗೆ ಸೇರ್ಕೊಂಡ್ರು. ಅಲ್ಲಿಂದ ಲೀಲಾವತಿಯವರ ಸಿನಿ ಯಾನ ಆರಂಭ ಆಯಿತು. ಯಾವುದೇ ಚಿತ್ರರಂಗದ ಬ್ಯಾಕ್ ಗ್ರೌಂಡ್ ಇಲ್ಲದೆ ಹೋದ್ರೂ ಲೀಲಾವತಿ ಪ್ರತಿಭೆ ಮಾತ್ರದಿಂದ ಇಂಡಸ್ಟ್ರಿಗೆ ಬಂದಂತಹವರು. ಡ್ರಾಮಾ ಕಂಪನಿ ಸೇರಿದ ಮೇಲೆ ನಟನೆಯನ್ನ ಕರಗತ ಮಾಡ್ಕೊಳ್ತಾ ಹೋದ್ರು ಲೀಲಾವತಿ. ಒಂದೊಂದು ಇಡೀ ದಿನ ಊಟವಿಲ್ಲದೆ ಉಪವಾಸ ಇರ್ತಾ ಇದ್ದ ಲೀಲಾವತಿಗೆ ಚೆನ್ನಾಗಿ ನಟಿಸಿದ್ರೆ ಮಾತ್ರ ಊಟ ಅಂತ ಡ್ರಾಮಾ ಕಂಪನಿಯಲ್ಲಿ ಹೇಳ್ತಾ ಇದ್ರಂತೆ. ಹೀಗಾಗಿ ನಿದ್ದೆಯಲ್ಲೂ ಸಹ ಡೈಲಾಗ್ಗಳನ್ನ ಕನವರಿಸುವಷ್ಟು ಲೀಲಾವತಿ ಅಭಿನಯದಲ್ಲಿ ತಲ್ಲೀನರಾಗ್ತಾ ಇದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನಾವೂರ ಗ್ರಾಮದಲ್ಲಿ ಕ್ರಿಶ್ಚಿಯನ್ ಕುಟುಂಬವೊಂದರಲ್ಲಿ ಜನಿಸಿದ್ರು ಲೀಲಾವತಿ. ಎಳೇ ವಯಸ್ಸಿನಲ್ಲೇ ನಾಟಕ, ನೃತ್ಯ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ರು. ಅದಾದ ಬಳಿಕ ಬೆಳ್ತಂಗಡಿಯಿಂದ ಮೈಸೂರು ಸೇರಿದ ಲೀಲಾವತಿಯವರ ಜೀವನದಲ್ಲಿ ಒಂದು ರೀತಿಯ ಟರ್ನ್ ದೊರೆಯುತ್ತಿತ್ತು. ಸಿಕ್ಕ ಅವಕಾಶಗಳಲ್ಲಿ ಅದ್ಭುತ ಪ್ರತಿಭೆಯನ್ನ ತೋರಿ ಕಲಾ ಸರಸ್ವತಿಯ ಆರಾಧಕರಾದ್ರು. ಪ್ರಖ್ಯಾತಿಯ ಉತ್ತುಂಗ ಶಿಖರವನ್ನ ತಲುಪಿದ್ರು. ಲೀಲಾವತಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ವಾಸನೆಯನ್ನ ಎಂದಿಗೂ ಮರ್ತಿರ್ಲಿಲ್ಲ. ಹುಟ್ಟೂರಿಗೆ ಹೆಚ್ಚಾಗಿ ಬರ್ತಾ ಇದ್ದಂತಹ ಲೀಲಾವತಿಯವರು ಕನ್ನಡ ಮತ್ತು ತುಳು ಚಿತ್ರರಂಗದ ಚಿತ್ರ ಪ್ರೇಮಿಗಳನ್ನ ಭೇಟಿಯಾಗಿ ಕುಶಲೋಪರಿಗಳನ್ನ ವಿಚಾರಿಸ್ತಾ ಇದ್ರು. ತುಳು ರಂಗಭೂಮಿಯ ಬಗ್ಗೆ ಚರ್ಚೆಯನ್ನ ನಡೆಸಿದ್ದೂ ಇದೆ. ಕೋಳಿ ರೊಟ್ಟಿ ಜೊತೆಗೆ ಮೀನ್ ಸಾರ್ ಊಟ ಲೀಲಾವತಿಯವರ ಫೇವರೆಟ್ ಡಿಶ್ ಕೂಡ ಆಗಿತ್ತು. ಇವರ ಮೀನ್ ಸಾರಿನ ಕೈ ರುಚಿಯೇ ಚಿತ್ರರಂಗದ ದೊಡ್ಡ ನಟರೊಬ್ಬರ ಆಪ್ತತೆಯನ್ನ ತಂದುಕೊಟ್ಟಿತ್ತು. ಲೀಲಾವತಿ ಮಾಡುವ ಮೀನಿನ ಸಾರಿಗೆ ಫಿದಾ ಆಗಿದ್ದ ನಟರೊಬ್ರು ಲೀಲಾವತಿ ಬದುಕಿನ ಒಂಟಿತನಕ್ಕೆ ಪೂರ್ಣ ವಿರಾಮವನ್ನ ಹಾಕಿದ್ರಂತೆ ಅನ್ನೋದು ಅಂದಿನ ಗಾಂಧಿನಗರದ ದೊಡ್ಡ ಸುದ್ದಿಯೂ ಆಗಿತ್ತು. ರಂಗಭೂಮಿಯಲ್ಲಿ ಕಷ್ಟಪಡ್ತಾ ಇದ್ದ ಲೀಲಾವತಿ ಅವರಿಗೆ ಚಂಚಲ ಕುಮಾರಿ ಅನ್ನುವಂತಹ ಚಿತ್ರದಲ್ಲಿ ಪುಟ್ಟ ಪಾತ್ರದಲ್ಲಿ ನಟಿಸುವಂತಹ ಅವಕಾಶ ಸಿಕ್ಕಿತ್ತು. ಅದನ್ನ ಲೀಲಾವತಿ ಸದ್ಬಳಕೆ ಮಾಡಿಕೊಂಡ್ರು. ಬಳಿಕ ಶಂಕರ್ ಸಿಂಗ್ ಅವರ ನಾಗಕನ್ನಿಕೆ ಚಿತ್ರದಲ್ಲಿ ಲೀಲಾವತಿ ಅಭಿನಯಿಸಿದ್ರು. ಮಹಾಲಿಂಗ ಭಾಗವತ್ರ ಅವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ,
ಡ್ರಾಮಾ ಕಂಪನಿಯಲ್ಲಿ ಹಲವು ನಾಟಕಗಳಲ್ಲಿ ಲೀಲಾವತಿ ನಟಿಸಿ ಸೈ ಎನಿಸಿಕೊಂಡಿದ್ರು ಲೀಲಾವತಿ. 1958ರಲ್ಲಿ ಸುಬ್ಬಯ್ಯ ನಾಯ್ಡು ಅವರ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಲೀಲಾವತಿ ನಟಿಸಿದ್ರು. ಅಲ್ಲಿಂದ ಅವರಿಗೆ ಚಿತ್ರರಂಗದಿಂದ ಹೆಚ್ಚು ಅವಕಾಶಗಳು ಬರೋದಕ್ಕೆ ಆರಂಭವೂ ಆದವು. ಮಾಂಗಲ್ಯ ಯೋಗ, ಧರ್ಮ ವಿಜಯ, ರಣಧೀರ ಕಂಠೀರವ ಮುಂತಾದ ಚಿತ್ರಗಳಲ್ಲಿ ಲೀಲಾವತಿ ಕಾಣಿಸಿಕೊಂಡ್ರು. ರಾಣಿ ಹೊನ್ನಮ್ಮ ಸಿನಿಮಾದ ಮೂಲಕ ಲೀಲಾವತಿ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಚಿತ್ರರಂಗದ ಪ್ರಮುಖ ನಟಿ ಅಂತ ಗುರುತಿಸಿಕೊಂಡ್ರು. ರಾಜ್ಕುಮಾರ್ ಜೊತೆಗೆ 36 ಸಿನಿಮಾಗಳಲ್ಲಿ ಲೀಲಾವತಿ ಅಭಿನಯಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ಗೆ ನಾಯಕಿಯಾಗಿ, ಮಗಳಾಗಿ, ಸಹೋದರಿಯಾಗಿ, ಅತ್ತಿಗೆಯಾಗಿ, ಅತ್ತೆಯಾಗಿ, ಅದಷ್ಟೇ ಅಲ್ಲ ಸೊಸೆಯಾಗಿ ನಾನಾ ಪಾತ್ರಗಳಲ್ಲಿ ಲೀಲಾವತಿ ಅಭಿನಯಿಸಿರೋದು ವಿಶೇಷ. ಚಿತ್ರರಂಗದಲ್ಲಿ ಯಶಸ್ಸಿನ ಹಂತದಲ್ಲಿ ಇರುವಾಗಲೇ ಲೀಲಾವತಿ ತಮ್ಮ ಪುತ್ರ ವಿನೋದ್ ರಾಜ್ಗೆ ಜನ್ಮವನ್ನ ನೀಡಿದ್ರು. ಈ ವಿಚಾರ ಬಹಿರಂಗ ಆಗ್ತಾ ಇದ್ದಂತೆ ಹಲವಾರು ಸಿನಿಮಾ ಅವಕಾಶಗಳಿಂದ ಲೀಲಾವತಿ ವಂಚಿತರಾದರು. ಆಗ ಲೀಲಾವತಿಯವರಿಗೆ ಮತ್ತೆ ಕೈ ಹಿಡಿದಿದ್ದು ಡ್ರಾಮಾ ಕಂಪನಿ. ಬದುಕಿಗಾಗಿ ಅತ್ತ ಮಗುವನ್ನೂ ಜೋಲಿಯಲ್ಲಿ ಮಲಗಿಸಿ ಇತ್ತ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ರಂತೆ ನಟಿ ಲೀಲಾವತಿ. ವಿನೋದ್ ರಾಜ್ ಜನಿಸಿದಾಗ ಲೀಲಾವತಿ ಬಾಳಲ್ಲಿ ಒಟ್ಟಿಗೆ ಬೆಂಕಿ ಬಿರುಗಾಳಿ ಕಂಡ ಅನುಭವ. ಕೊರಳಲ್ಲಿ ತಾಳಿ ಇದ್ರೂ ಕರಿಮಣಿ ಮಾಲೀಕ ಯಾರು ಅಂತ ಯಾರಿಗೂ ಹೇಳಲಾಗದ ಸಂದಿಗ್ಧತೆ. ಸ್ವತಃ ಮಗನಿಗೂ ತಂದೆಯ ಬಗ್ಗೆ ತಿಳಿಸಲಾಗದ ಹಿಂಜರಿಕೆ. ಲೋಕದ ಕಣ್ಣಿಗೆ ಗಂಡನಿಲ್ಲದೆ ಮಗು ಪಡೆದಂತಹ ಅಪವಾದ. ಪ್ರೀತ್ಸು ತಪ್ಪೇನಿಲ್ಲ, ನಾನಿದ್ದೀನಿ ಅಂದಂಥವರೇ ಬಹಿರಂಗವಾಗಿ ಬರದಂತಹ ಅಸಹಾಯಕ ಸ್ಥಿತಿ. ಮುಸ್ರೆ ತಿಕ್ಕಿದ ಜೀವನಕ್ಕಿಂತ ಇದು ಹೆಚ್ಚು ನೋವನ್ನ ಕೊಟ್ಟಿತ್ತು. ಕಿಲಕಿಲನೆ ನಗ್ತಾ ಇದ್ದ ವಿನೋದನ ಮಂದಹಾಸ ಬದುಕಿನಲ್ಲಿ ದಿಟ್ಟತನವನ್ನ ಮೂಡಿಸಿತ್ತು. ತಲೆ ಎತ್ತಿ ನಿಲ್ಲುವಂತೆ ಪ್ರೇರೇಪಿಸಿತ್ತು. ಅಮ್ಮ ಅಮ್ಮ ನನ್ನಮ್ಮ, ನೀನೇ ಎಲ್ಲ ನನಗಮ್ಮ. ಅಮ್ಮ ಅಮ್ಮ ನನ್ನಮ್ಮ, ನೀನೇ ಎಲ್ಲ ನನಗಮ್ಮ. ಲೀಲಾವತಿಯವರ ಮೂಲ ಹೆಸರು ಲೀಲಾ ಕಿರಣ್. ತಮಗೆ 2 ವರ್ಷ ವಯಸ್ಸಿದ್ದಾಗಲೇ ಪೋಷಕರನ್ನ ಕಳೆದುಕೊಂಡ್ರು. ಅಪ್ಪ ಅಮ್ಮ ಇಲ್ಲದೆ ಲೀಲಾವತಿ ಹೊಟ್ಟೆಪಾಡಿಗಾಗಿ ಮಾಡಿದಂತಹ ಕೆಲಸಗಳು ಒಂದೆರಡಲ್ಲ. ಲೀಲಾವತಿ ಓದಿದ್ದು 2ನೇ ಕ್ಲಾಸ್ ಅಷ್ಟೆ. ಒಮ್ಮೆ ಬಿಸಿ ಎಣ್ಣೆ ಬಾಂಡ್ಲಿಯೊಳಗೆ ಲೀಲಾವತಿ ಕಾಲನ್ನ ಹಾಕ್ಬಿಟ್ಟಿದ್ರಂತೆ. ಇದರ ಪರಿಣಾಮವಾಗಿ 3-4 ತಿಂಗಳು ಅವರು ಶಾಲೆಗೆ ಹೋಗೋದಕ್ಕೆ ಆಗಿರ್ಲಿಲ್ಲ. ಅಲ್ಲಿಗೆ ಬಾಲಕಿ ಲೀಲಾವತಿಯ ಶಾಲಾ ಜೀವನ ಮುಕ್ತಾಯ ಕಾಣ್ತು. ಶಾಲೆ ಬಿಟ್ಟ ಲೀಲಾವತಿ ಹೊಟ್ಟೆಪಾಡಿಗಾಗಿ ಬೇರೆಯವರ ಮನೆಯಲ್ಲಿ ಮುಸ್ರೆ ಕೆಲಸವನ್ನ ಮಾಡ್ತಾ ಇದ್ರಂತೆ. ಮನೆಯ ಯಜಮಾನಿಯ ತಲೆಯಲ್ಲಿ ಹೇನ್ ನೋಡಿದ್ರೆ ಬಾಲಕಿ ಲೀಲಾವತಿಗೆ 4 ಆಣೆ ಕಾಸು ಸಿಗ್ತಾ ಇತ್ತಂತೆ. ಇಂತಹ ಸ್ಥಿತಿಯಿಂದ ಮುಗಿಲೆತ್ತರಕ್ಕೆ ಬೆಳೆದ ಲೀಲಾವತಿ ಚಿತ್ರರಂಗದ ಹಲವು ಮಜಲುಗಳನ್ನ ಮೆಟ್ಟಿ ನಿಂತು ಸಾಧನೆಗೈದ್ರು.
ಸುಮಾರು 5 ದಶಕಗಳ ಕಾಲ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದ ಲೀಲಾವತಿ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ತುಳು ಭಾಷೆಯ ಚಿತ್ರಗಳಲ್ಲಿ ಮನೋಜ್ಞ ಅಭಿನಯದ ಮೂಲಕ ಲಕ್ಷಾಂತರ ಅಭಿಮಾನಿಗಳನ್ನ ಗಳಿಸಿದ್ದಾರೆ. 600ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮಿಂಚಿ ಮರೆಯಾಗಿದ್ದಾರೆ. ನಟನೆಯಿಂದ ಕೊಂಚ ದೂರ ಸರಿದ ಮೇಲೆ ಕೃಷಿ ಚಟುವಟಿಕೆಯಲ್ಲಿ ಲೀಲಾವತಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು. ನೆಲಮಂಗಲ ಬಳಿಯ ಸೋಲದೇವನಹಳ್ಳಿಯಲ್ಲಿ ಭೂಮಿಯನ್ನ ಖರೀದಿಸಿ ಲೀಲಾವತಿ ಮತ್ತು ಪುತ್ರ ವಿನೋದ್ ರಾಜ್ ಕೃಷಿ ಚಟುವಟಿಕೆಯಲ್ಲಿ ಸಕ್ರಿಯರಾದರು. ಸಮಾಜ ಸೇವೆಯಲ್ಲಿಯೂ ತೊಡಗಿದ್ದ ಲೀಲಾವತಿ ಸೋಲದೇವನಹಳ್ಳಿಯಲ್ಲಿ ಆಸ್ಪತ್ರೆಯನ್ನ ಕಟ್ಟಿಸಿದ್ರು. ಬಡವರ ಆರೋಗ್ಯದ ಬಗ್ಗೆ ತಮಗಿದ್ದಂತಹ ಕಳಕಳಿಯನ್ನ ತೋರಿಸಿದ್ರು. ಜೀವನದಲ್ಲಿ ಏಳು ಬೀಳು, ಸೋಲು ಗೆಲುವು, ಕಷ್ಟ ಸುಖ ಎಲ್ಲವನ್ನ ಕಂಡಿದ್ದಾರೆ ನಟಿ ಲೀಲಾವತಿ. ನಲಿವಿಗಿಂತ ನೋವನ್ನೇ ಜಾಸ್ತಿ ಉಂಡಂತಹ ಲೀಲಾವತಿ ಇಂದು ನಮ್ಮೊಂದಿಗಿಲ್ಲ. ಆದ್ರೆ ಅವರ ಸಿನಿಮಾಗಳು ಹಾಗೆ ಅವರು ಮಾಡಿದಂತಹ ಪಾತ್ರಗಳಿಂದ ಕನ್ನಡಿಗರ ಹೃದಯದಲ್ಲಿ ಎಂದೆಂದಿಗೂ ಜೀವಂತವಾಗಿದ್ದಾರೆ. ಇದಾಗಿತ್ತು ಇಂದಿನ ವಿಶೇಷ ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ, ಜಲ, ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.